ನಮಸ್ತೆ ಫ್ರೆಂಡ್ಸ್, ಸಕ್ಸಸ್ ಅಕಾಡೆಮಿದಲ್ಲಿ ಇವತ್ತು ಅಂದರೆ 10ನೇ ತಾರೀಕು, 11ನೇ ತಾರೀಕು, 12ನೇ ತಾರೀಕು 3 ದಿನದವರೆಗೆ ನಿಮಗೆ ಸಬ್ಸ್ಕ್ರಿಪ್ಷನ್ದು ಆಫರ್ ಇದೆ. ಅದು ಇಲ್ಲಿ ಕಾಣ್ತಾ ಇರುವಂಥ ಗ್ರಾಮ ಲೆಕ್ಕಾಧಿಕಾರಿಯ ಕಾಂಬೋ ಪ್ಯಾಕು. ಸಾಮಾನ್ಯವಾಗಿ ಈ 5 ಸಬ್ಜೆಕ್ಟಿಗೆ 2699 ರೂಪಾಯಿ ಇತ್ತು. ಬಟ್ ಈ 3 ದಿನ ನಾನು ನಿಮಗೆ 50% ಡಿಸ್ಕೌಂಟ್ ಕೊಡ್ತಾ ಇದ್ದೀನಿ. ಅಂದರೆ 1499 ರೂಪಾಯಿದಲ್ಲಿ ಇದನ್ನು ಕೊಡ್ತಾ ಇದ್ದೇನೆ. ಇದನ್ನು ಸಬ್ಸ್ಕ್ರಿಪ್ಷನ್ ತೊಗೊಳ್ಳೋದು ಹೇಗೆ ಅಂತಂದರೆ, ಮೇಲ್ಗಡೆ ಈ ರೀತಿ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿ, ಅದಾದಮೇಲೆ ಸರ್ಚ್ ಮೇಲೆ ಬನ್ನಿ. ಸರ್ಚ್ ಮೇಲೆ ಬಂದ ಮೇಲೆ COMBO ಕಾಂಬೋ ಅಂತ ನೀವು ಟೈಪ್ ಮಾಡಿ. ಅವಾಗ ಈ ಕಾಂಬೋ ಪ್ಯಾಕ್ ಓಪನ್ ಆಗುತ್ತೆ. ಇದರಲ್ಲಿ ವ್ಯೂ ಡೀಟೇಲ್ಸ್ ಅಂತ ತೊಗೊಳ್ಳಿ. ಏನು ಮಾಡಿ, ವ್ಯೂ ಡೀಟೇಲ್ಸ್ ಅಂತ. ಎಕ್ಸಾಂಪಲ್ ನೋಡಿ, ಇಲ್ಲಿ COMBO ಕಾಂಬೋ ಅಂತ ಮಾಡಿದ ಮೇಲೆ ಈ ರೀತಿ ಕ್ಲಿಕ್ ಮಾಡೋದು ಓಪನ್ ಆಗುತ್ತೆ. ಅಲ್ಲಿ ಓಪನ್ ಆಗದೇ ಇದ್ರಪ್ಪ ಅಂದರೆ ಅಟ್ಲೀಸ್ಟ್ ನೀವು ಏನು ಮಾಡ್ಕೋಬೋದು, ಇಲ್ಲಿ ಗ್ರಾಮ ಪಂಚಾಯತಿ ಒಳಗಡೆ ಹೋಗಿ ಇಲ್ಲಿ ಕಾಂಬೋ ಪ್ಯಾಕನ್ನು ನೀವು ಓಪನ್ ಮಾಡ್ಕೋಬೋದು. ಇಲ್ಲಿ ಬಂದಿದೆ ನೋಡಿ, ಕಾಂಬೋ ಪ್ಯಾಕ್ ಅಂತ. ಗ್ರಾಮ ಪಂಚಾಯತಿ ಎಂಬ ಸೆಟ್ಟಿಂಗ್ಸ್ ನೋಡಿ, ಇಲ್ಲಿ ನೋಡಿ, ಇನ್ನೊಂದು ಸಲ ಹೇಳ್ತಾ ಇದ್ದೇನೆ. ಫಸ್ಟು ಕೋರ್ಸ್ನಲ್ಲಿ ಹೋಗಿ ಇಲ್ಲಿ ಬಂದ್ಕೊಳ್ಳಿ, ಗ್ರಾಮ ಪಂಚಾಯತಿದಲ್ಲಿ ಹೋಗಿ. ಗ್ರಾಮ ಪಂಚಾಯತಿಯಲ್ಲಿ ಒಳಗಡೆ ಹೋದ್ಮೇಲೆ ಸಿಂಗಲ್ ಕೋರ್ಸ್ಗಳು ಇಷ್ಟಿದ್ದಾವೆ. ಬಟ್ ನಿಮಗೆ ಬೇಕಾಗಿರೋದು ಕಾಂಬೋ. ಈ ಕಾಂಬೋ ಮೇಲೆ ಬಂದು ಇಲ್ಲಿ ಬೈ ಅಂತ ಕ್ಲಿಕ್ ಮಾಡಬೇಕು. ಬೈ ಅಂತ ಕ್ಲಿಕ್ ಮಾಡಿ ಇಲ್ಲಿ ನೋಡಿ 2699 ರೂಪಾಯಿ ವಿತ್ GST ಅಂತ ಆಗಿರುತ್ತೆ. ಬಟ್ ಅದನ್ನು ನಾವೀಗ ಸದ್ಯ ಅಪ್ಲೈ ಕೂಪನ್ ಕೋಡ್ ತೊಗೋಬೇಕು. ಅಪ್ಲೈ ಕೂಪನ್ ಕೋಡ್ ಮೇಲೆ ಕ್ಲಿಕ್ ಮಾಡಿ SAJ50 ಅಂತ ಹಾಕಿ ಅಪ್ಲೈ ಅಂದ್ಬಿಟ್ರೆ ಕೂಪನ್ ಕೋಡ್ ಅಪ್ಲೈ ಆಗುತ್ತೆ. ಆವಾಗ ಅದರದ್ದು ಡಿಸ್ಕೌಂಟ್ ಎಷ್ಟಾಗಿಬಿಡುತ್ತೆ, ಎಲ್ಲ ಕೂಡಿ 1499 ರೂಪಾಯಿ ಉಳಿದು ಮ್ಯಾಗೆ ಇಂಟರ್ನೆಟ್ ಹ್ಯಾಂಡ್ಲಿಂಗ್ ಚಾರ್ಜಸ್ ಒಂದು ಆ್ಯಡ್ ಆಗಿ ನಿಮಗೆ 1544 ರೂಪಾಯಿಗೆ ಬರುತ್ತೆ. ಇದ್ರ ಮೇಲೆ ಬಂದು ನೀವು ಪೇ ಅಂತ ಮಾಡಿದರೆ ಆಟೋಮೆಟಿಕ್ಕಾಗಿ ನಿಮ್ಮ ಪೇಮೆಂಟ್ ಗೆಟ್ವೇಗೆ ಹೋಗುತ್ತೆ. ನಿಮ್ಮ ಹತ್ರ ಗೂಗಲ್ ಪೇ ಇದ್ದರೆ ಗೂಗಲ್ ಪೇ ಮಾಡಿ, ಫೋನ್ಪೇ ಇದ್ದರೆ ಫೋನ್ಪೇ ಮೇಲೆ ಕ್ಲಿಕ್ ಮಾಡಿ. ಸರ್ ನಮ್ಮ ಹತ್ರ ಯಾವುದೂ ಇಲ್ಲ, ನನ್ನ ಮನೆಯಲ್ಲಿ ಬೇರೆದವ್ರ ಹತ್ರ ಇದೆ ಅಂತಂದರೆ ಇಲ್ಲಿ ಮೇಲ್ಗಡೆ UPI ಅಂತ ಇದೆಯಲ್ಲ, ಆ UPI ಮೇಲೆ ಕ್ಲಿಕ್ ಮಾಡಿ. ಆ UPI ಮೇಲೆ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ಕಾಗಿ ಏನಾಗುತ್ತೆ, ನಿಮ್ಮ ಫ್ರೆಂಡ್ಗೆ UPI ID ಅಂದರೆ ಏನದಲ್ಲ ಅದನ್ನು ಇಸ್ಕೋಬೇಕು. ಇಸ್ಕೊಂಡು ಇಲ್ಲಿ ಟೈಪ್ ಮಾಡಿ. ಇಲ್ಲಿ ಟೈಪ್ ಮಾಡಿಬಿಟ್ರೆ ಆಟೋಮೆಟಿಕ್ಕಾಗಿ ಏನಾಗ್ಬಿಡುತ್ತೆ, ಅವ್ರ ಹತ್ರ ಒಂದು ಮೆಸೇಜ್ ಹೋಗುತ್ತೆ, ಈ ಥರ ದುಡ್ಡು ಬೇಡ್ತಾ ಇದ್ದಾರೆ ಇವರು ಅಂತ. ಅವರಲ್ಲಿ ತಮ್ಮದ ಪಿನ್ ಕೋಡನ್ನು ಫೋನ್ಪೇದು ಏನಿದೆ ಅದನ್ನು ಹಾಕಿ ಅವ್ರು ಪೇ ಮಾಡಿಬಿಟ್ರೆ ಇಲ್ಲಿ ನಿಮ್ಮಲ್ಲಿ ಆ್ಯಕ್ಟಿವ್ ಆಗಿಬಿಡುತ್ತೆ. ಅರ್ಥ ಆಯ್ತಾ ರೀ? ತಿಳಿತಾ? ಈಗ ಎಕ್ಸಾಂಪಲ್ ನೋಡಿ, ನಾನು ಸಬ್ಸ್ಕ್ರಿಪ್ಷನ್ ತೊಗೋತಾ ಇದ್ದೆ. ನಾನು ಇಲ್ಲಿ ಮೇಲೆ ಗೂಗಲ್ ಪೇ ಮೇಲೆ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ ಅದು ಓಪನ್ ಆಗಿಬಿಡುತ್ತೆ. ತಿಳಿತಾ? ಓಪನ್ ಆದರೆ ಆಟೋಮೆಟಿಕ್ಲಿ ನಾನು ಪೇ ಮಾಡಿಬಿಡ್ತೇನೆ. ಈಗ ಸದ್ಯ ತಿಳಿತಾ? ನಾನೀಗ ಪೇ ಮಾಡಿದೆ. ಈಗ ನಾನು ಇದನ್ನು ಪೇ ಮಾಡಿದೆ. ಪೇ ಮಾಡಿದ ತಕ್ಷಣವೇ ಆಗಿಬಿಡುತ್ತೆ, ಈ ರೀತಿಯಾಗಿ ಓಪನ್ ಆಗುತ್ತೆ. ತಿಳಿತಾ ರೀ? ಸೊ ಈ ರೀತಿಯಾಗಿ ಓಪನ್ ಆದರೆ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಅಂದರೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ ತಕ್ಷಣ ನೀವೇನು ಮಾಡಬೇಕು, ಮೈ ಕೋರ್ಸ್ ಒಳಗಡೆ ಹೋಗಬೇಕು. ಮೈ ಕೋರ್ಸ್ ಒಳಗಡೆ ಹೋಗಿಬಿಟ್ರೆ ಆಟೋಮೆಟಿಕ್ಕಾಗಿ ನೀವು ದುಡ್ಡು ಕೊಟ್ಟಿರುವಂಥ ಕಾಂಬೋ ಅಂತಂದರೆ ಅದರ ಅರ್ಥ ಅದರಲ್ಲಿರುವಂಥ 1 ಸಬ್ಜೆಕ್ಟ್, 2 ಸಬ್ಜೆಕ್ಟ್, 3 ಸಬ್ಜೆಕ್ಟ್, 4 ಸಬ್ಜೆಕ್ಟ್, 5 ಸಬ್ಜೆಕ್ಟ್ ಓಪನ್ ಆಗಿಬಿಟ್ಟಿರ್ತವೆ. ಈ 5 ಸಬ್ಜೆಕ್ಟ್ ಓಪನ್ ಆಗಿರ್ತಾವೆ ಅಂತಂದಮೇಲೆ ನೀವು ಅದನ್ನು ಓಪನ್ ಮಾಡಿ. ಫಾರ್ ಎಕ್ಸಾಂಪಲ್ ಈಗ ಸ್ಟಾರ್ಟನ್ನು ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ಕಾಗಿ ಎಲ್ಲ ಕ್ಲಾಸ್ಗಳು ಯಾವ್ಯಾವ ಮುಗ್ದಿದ್ದಾವೆ ಎಲ್ಲ ಎಲ್ಲಿರ್ತವೆ. ಈಗ ಇಲ್ಲಿ ಲೈವ್ ಅಂತಂದರೆ ಎಷ್ಟು ಗಂಟೆ ಕ್ಲಾಸ್ ಇದೆ, ಯಾವ ತಾರೀಕಿದೆ ಅದು ಕಾಣುತ್ತೆ. ರೆಕಾರ್ಡೆಡ್ನಲ್ಲಿ ಹೋದರೆ ಆ ರೆಕಾರ್ಡೆಡ್ನಲ್ಲಿ ಒಂದು ಫೋಲ್ಡರ್ ಇರುತ್ತೆ. ಆ ಫೋಲ್ಡರ್ನಲ್ಲಿ 1ನೇ ಕ್ಲಾಸಿಂದ ಎಲ್ಲ ಕ್ಲಾಸ್ಗಳು ಸಿಗ್ತಾವೆ. ತಿಳಿತಾರೆ? ಎಕ್ಸಾಂಪಲ್ ನೀವು ಯಾವುದಾದ್ರು ಒಂದು ನೋಟ್ಸನ್ನು ಓಪನ್ ಮಾಡಿದರೆ ಈ ರೀತಿ ಓಪನ್ ಮಾಡ್ಕೋಬೇಕು. ಇಲ್ಲಿ ಕ್ಲಿಕ್ ಮಾಡಿಕೊಂಡು ಎಕ್ಸ್ಪೋರ್ಟ್ ಆಪ್ಷನ್ ಇತ್ತಂದರೆ ನಿಮ್ಮ ಮೊಬೈಲಲ್ಲಿ ಸೇವ್ ಆಗುತ್ತೆ. ಬೇರೆ ಡೌನ್ಲೋಡ್ ಇತ್ತಂದರೆ ಈ ಆ್ಯಪ್ ಒಳಗಡೆ ಡೌನ್ಲೋಡ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಇಷ್ಟು ಮಾಹಿತಿಯನ್ನು ನಿಮಗೆ ನಾನು ಕೊಟ್ಟಿದ್ದೀನಿ, ಹೇಗೆ ಸಬ್ಸ್ಕ್ರಿಪ್ಷನ್ ತೊಗೋಬೇಕು ಅನ್ನೋದ್ರ ಬಗ್ಗೆ. ಓಕೆ, ಥ್ಯಾಂಕ್ ಯು.